ಎಲ್ಲಿ ಕೊಡ್ತಾ ಇದೀವಿ ನಾವು ಸರ್ ಡೆಮೋ ಇಲ್ಲಿ ಬನ್ನಿ, ಇದೇ ಜಾಗ ನಾನು ಹೇಳಿದ್ದು. ಹೌದು, ಇಲ್ಲಿ ಬಂದು ನೋಡಿ, ಇದು ಹಂಗೆ ಕೆಳಗಡೆಯಿಂದ ಇದೆಲ್ಲ ತಗೊಳ್ಳಿ, ಹೆಂಗಿದೆ ನೋಡಿ. ಇದು ಓಹೋ, ಎಷ್ಟೋ ದಿವಸದಿಂದ ಇದೆಲ್ಲ ನೋಡಿ, ವೈಟು ಎಲ್ಲ ಫುಲ್ಲು ಇದೆ ನೋಡಿ. ಈ ಸ್ಟ್ರೈನು ಇದು ನೋಡಿ, ಅದೇ ಥರ ಈ ಟ್ಯಾಪ್ ನೋಡಿ, ಈ ಟ್ಯಾಪ್ ಕ್ಲೀನ್ ಆಗುತ್ತಾ? 100%. ಅದೇ ನೋಡಿ, ಇದು ಗ್ರಾನೈಟ್. ಇದು ವೀಕ್ಷಕರೇ ನೋಡ್ಬೋದು, ಇದೆಲ್ಲ ಟೈಲ್ಸ್. ಇದು ಗ್ರಾನೈಟ್. ಹೌದು, ಗ್ರಾನೈಟ್. ಇದು ನೋಡಿ, ಓ ಇದೇನು ಸರ್ ಹಿಂಗಿದೆ? ಇಂಥ ಒಂದು ಕಮ್ಮೋಡ್ ಯಾರಾದ್ರೂ ನೋಡಿರ್ತಾರೆ? ಇದನ್ನ ಹೊಡೆದ್ಬಿಟ್ಟು ಬೇರೆ ಚೇಂಜ್ ಮಾಡ್ತೀನಿ ಅಂದ್ರೆ ನಾನು ಅವನ ಹತ್ರ ಚಾಲೆಂಜ್ ಮಾಡಿ, ನನಗೆ ಒಂದೇ ಒಂದು ದಿವಸ ಟೈಮ್ ಕೊಡು, ನಾನು ರೆಡಿ ಮಾಡಿಕೊಟ್ಟು ಆಗಿಲ್ಲ ಅಂದ್ರೆ ನೀನು ಚೇಂಜ್ ಮಾಡ್ಕೊ ಅಂತ ಹೇಳಿದ್ದೀನಿ. ಸಾಧ್ಯನೇ ಇಲ್ಲ ಸರ್. ಇದು ಕ್ಲೀನ್ ಮಾಡ್ತೀರಾ? ಇದನ್ನ ಆಗುತ್ತಾ? ಮಾಡ್ಬಿಡೋಣ ಸರ್. ಇವೆಲ್ಲ ಕ್ಲೀನ್ ಆಗುತ್ತಾ? 100%. ಓಹೋ ಸರ್, ಹಂಗೆ ನಾನು ನಿಮ್ಗೆ ಹೇಳಿದಲ್ಲ, PVC ಡೋರ್. PVC ಡೋರ್ಗಳು. ಹೌದು, ಈ ಡೋರ್ ನೋಡಿದ್ರೆ ನಮ್ಮ ಬಾತ್ರೂಮ್ಗಳಲ್ಲಿ ಎಲ್ಲರ ಹತ್ರ ನಮ್ಮ ಇದೇ ಹಾಕಿರ್ತೀವಿ, ಹಿಂಗಿದ್ದೇ ಇರುತ್ತೆ. ಇದಕ್ಕಿಂತ ವಸ್ತು ಕೂಡ ಇರುತ್ತೆ ಇನ್ನು. ಬಟ್ ಇದನ್ನು ನಾನು ನಿಮ್ಗೆ ಇದರಲ್ಲಿ ಮಾಡಿ ತೋರಿಸ್ತೀರಲ್ವಾ? ಅದೇ ತರ ಇಲ್ಲಿ ಗ್ರಾನೈಟ್ ಇದೆಯಲ್ಲ, ಇದು ಗ್ರಾನೈಟ್. ನೀವು ಕೇಳಿದ್ರಲ್ಲ ಗ್ರಾನೈಟ್ ಅಂತ. ಹೌದು, ಇಲ್ಲಿರೋ ಗ್ರಾನೈಟ್, ಅಲ್ಲಿರೋ ಗ್ರಾನೈಟ್ ಸೇಮ್ ಮಾಡಿ ತೋರಿಸ್ತೀನಿ. ಈ ಡೋರು ನಮ್ಗೆ ಮಾಡಿ ತೋರಿಸಿ. ಓಕೆ, ಈಗ ಹೇಗೆ ಮಾಡೋದು ತೋರಿಸಿ ಸರ್ ನಮಗೆ. ಸರ್, ಇವಾಗ ಫಸ್ಟ್ ಯಾಕಂದ್ರೆ ಇದು ತುಂಬಾ ಇದಾಗಿದೆಯಲ್ಲ, ಫಸ್ಟ್ ನಾವು ಈ ಕ್ಲಾಸೆಟ್ ನಾವು ಇದು ಮಾಡೋಣ. ಕರೆಕ್ಟ್. ಓಕೆ. ಸೊ ಅದಕ್ಕೆ ನಾವು ತಗೊಂಡಿರೋದು, ನಾವು ಹೇಳಿದ ತರ ಹಾರ್ಡ್ ಸ್ಟ್ರೈನ್ ರಿಮೂವರ್. ಓಕೆ ಓಕೆ. ಹಾರ್ಡ್ ಸ್ಟ್ರೈನ್ ರಿಮೂವರ್ ನ ಬಂದ್ಬಿಟ್ಟು ಇದನ್ನ ಬಂದ್ಬಿಟ್ಟು ನೀವು ಡೈಲ್ಯೂಟ್ ಮಾಡಬಹುದು. ಇದು ಬಂದ್ಬಿಟ್ಟು 300 ml ಇರುತ್ತೆ. ಈ 300 ml ನ ನೀವು ಅಪ್ ಟು 5 ಲೀಟರ್ಸ್ ನೀರುವರೆಗೂ ನೀವು ಮಿಕ್ಸ್ ಮಾಡಿ ಯೂಸ್ ಮಾಡಬಹುದು. ಒಂದು ಮನೆ ಬಂದ್ಬಿಟ್ಟು ಆಲ್ಮೋಸ್ಟ್ 3 ತಿಂಗಳಿಂದ 6 ತಿಂಗಳವರೆಗೂ ಕೂಡ ಯೂಸ್ ಮಾಡಬಹುದು. ಓಕೆ 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 ಓಕೆ. ಇದನ್ನ ಯೂಸ್ ಮಾಡೋ ಪ್ರೊಸೀಜರ್ ಇದೆ. ಕೆಲವರು ಏನ್ ಮಾಡ್ತಾರೆ, ಫಸ್ಟ್ ನೀರು ತಗೊಂಡ್ಬಿಡ್ತಾರೆ, ಅದ್ರಲ್ಲಿ 2 ಡ್ರಾಪ್ ಹಾಕಿ ಮಿಕ್ಸ್ ಮಾಡ್ತಾರೆ. ಹಂಗ್ ಮಾಡಬಾರ್ದು. ಅದನ್ನ ಇದು ಹೆಂಗ್ ಮಾಡ್ಬೇಕಂದ್ರೆ, ಫಸ್ಟ್ ಇದನ್ನ ಓಪನ್ ಮಾಡಿ, ಆಕ್ಚುಲಿ ಫಸ್ಟ್ ಎಂಟಿ ಮಗ್ ಏನಿಲ್ಲ, ಎಂಟಿ ಮಗ್ ಅಲ್ಲಿ ಒಂದು 2-3 ಕಪ್ಗೆ ಹಾಕೊಳ್ಬೇಕು. ಯಾಕಂದ್ರೆ ಇದು ತುಂಬಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಈ ತರ ಹಾಕೊಂಡ್ಬಿಟ್ಟು ಆಮೇಲೆ ನಾವು ನೀರು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಜೋರಾಗಿ ಮಾಡಿದ ತಕ್ಷಣ ಅದು ನೊರೆ ಜೊತೆಗೆ ಹಂಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ನೊರೆ ಬರುತ್ತೆ. ನೊರೆ ಬಂದು ಇವಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಓಕೆ, ಇಷ್ಟೇನಾ ಸರ್? ಅಷ್ಟೇ. ಇದಾದ್ಮೇಲೆ ಇದು ಮಿಕ್ಸ್ ಆಗಿದ ತಕ್ಷಣ ಆದ್ಮೇಲೆ ಫಸ್ಟ್ ಜೆಂಟ್ಲಾಗಿ ಆದ್ಮೇಲೆ ಅಪ್ಲೈ ಮಾಡ್ಕೊಂಡ್ಬಿಡೋದು. ಫಸ್ಟ್ ಮೇಲೆ ಹಾಕೊಂಡ್ಬಿಡೋದು. ಅದು ಹಾಕ್ತಾ ಇದ್ದಾಗಲೇ ಸ್ವಲ್ಪ ಇದು ಬರುತ್ತೆ, ನೊರೆ ಬರುತ್ತೆ, ಪ್ಲಸ್ ಅದು ಸ್ವಲ್ಪ ಕರೆನೂ ಹೋಗುತ್ತೆ. ಬಟ್ ಆದ್ರೂ ಏನು ಕಷ್ಟಪಟ್ಟು ಜೋರಾಗಿ ಅದು ಇದೆಲ್ಲ ಮಾಡೋದೇ ಬೇಕಾಗಿಲ್ಲ. ಸಿಂಪಲ್ ಆಗಿ ಉಜ್ಜಿದ್ರೆ ಸಾಕಂತೀರಾ? ಹೋಗ್ತಾ ಇದಲ್ಲ ಸರ್ ಆಲ್ರೆಡಿ. ನೀವು ನೋಡಿದ್ರಲ್ಲ ಫಸ್ಟ್ ಹೆಂಗಿತ್ತು ಅಂತ. ಮ್ಯಾಜಿಕ್ ಅಲ್ಲ ಸರ್ ಇದು? ರಿಯಲಿ ಮ್ಯಾಜಿಕ್ ಪ್ರಾಡಕ್ಟ್. ರಿಯಲಿ ಮ್ಯಾಜಿಕ್ ಸರ್ ಇದು. ವಾ ವೀಕ್ಷಕರೇ, ನಿಮ್ಮ ಕಣ್ಣೆದ್ರೆಗೆ ನಮ್ಮ ಸರ್ ಒಬ್ಬರು ನೋಡಿ ಇಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ. ಈ ಬಾತ್ರೂಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕರೆಯಾಗಿದೆ ಅಂತ. ಈ ಥರ ಸ್ಕ್ರಬ್ಬರ್ ತಗೊಂಡು ಉಜ್ಜೋದು ಬೆಟರ್ ಅಲ್ವಾ? ಹೌದು, ಸ್ಕ್ರಬ್ಬರು ಇಲ್ಲ, ಇದು ತುಂಬಾ ವರ್ಸ್ಟ್, ಅದರಲ್ಲಿ ಹೋಗೋದೇ ಇಲ್ಲ ಅನ್ನೋ ತರ ಬಂದ್ರೆ 120 ಗ್ರೇಡ್ ಎಮ್ರಿ ಶೀಟ್ ತಗೊಂಡು ಫಸ್ಟ್ ಟೈಮ್ ಮಾತ್ರ ಅದು ನೀವು ಬರೀ ಎಮ್ರಿ ಶೀಟ್ ಹಾಕಿದ್ರೆ ನಿಮ್ಗೆ ಸ್ಕ್ರಾಚಸ್ ಬಂದ್ಬಿಡುತ್ತೆ. ಹೌದು. ನೀವು ಬರೀ ಇದು ಹಾಕ್ಬೇಕು, ನಮ್ಮ ಸೊಲ್ಯೂಷನ್ ಹಾಕ್ಬಿಟ್ಟು ನೀವು ಹಾಕಿ ಏನು ಒಂದು ಸ್ಕ್ರಾಚ್ ಬರಲ್ಲ, ಏನು ಬರಲ್ಲ ಅಂತೀರಾ? ಏನು ಬರಲ್ಲ, 100% ಏನು ಬರಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಇದೆ, ಓಕೆನೇ ಇದೆ. ಅದಕ್ಕೆ ನಾವು ನಾರ್ಮಲ್ ಸ್ಕ್ರಬ್ ಅಲ್ಲೇ ಮಾಡ್ತಾ ಇದೀವಿ. ಓಕೆ. ಅದು ಕೆಳಗಡೆ ನೋಡೋಣ, ಅದು ಹೋಗಿಲ್ಲ ಅಂದ್ರೆ 120 ಮಾಡ್ತೀವಿ, ಇಲ್ಲ ಅಂದ್ರೆ ಇದರಲ್ಲೇ ಮಾಡ್ಬಿಡ್ಬೋದು. ಹೋಯ್ತಲ್ಲ ಸರ್ ಆಲ್ರೆಡಿ. ಸ್ಟಾರ್ಟ್ ಮಾಡಿ ಎಷ್ಟು ಆಲ್ಮೋಸ್ಟ್ 6 ತಿಂಗಳಿಂದ ಇದು ಕ್ಲೋಸ್ ಆಗಿರೋ ಜಾಗ. ಇದು 6 ತಿಂಗಳಿಂದ ಕ್ಲೋಸ್ ಆಗಿದೆ. ಯಾರೋ ಬ್ಯಾಚಲರ್ಸ್ ಎಲ್ಲ ಯೂಸ್ ಮಾಡಿ ಹಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಡೆಫಿನೆಟ್ಲಿ ಇವ್ರು ಓನರ್ ಖುಷಿ ಆಗ್ತಾರೆ ಸರ್ ಇವಾಗ. ಈ PG ಓನರ್ ನಿಜವಾಗ್ಲೂ ಖುಷಿ ಆಗ್ಬಿಡ್ತಾರೆ. ಅವ್ರು ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾರೆ, ಇದು ಆಗಲ್ಲ ಸರ್, ನಾನು ಹೆಂಗಿದ್ರು ಚೇಂಜ್ ಮಾಡ್ತಾ ಇದ್ದೀನಿ ಹಂಗೆ ಅಂತ. ಇವಾಗ ಸ್ವಲ್ಪ ಹಾರ್ಡ್ ಜಿಡ್ದು ಏನಾದ್ರು ಇರುತ್ತಲ್ಲ, ಅದು ಹಾರ್ಡ್ ಸ್ಟ್ರೈನ್ಸ್ ಎಲ್ಲ, ಅದ್ರಲ್ಲಿ ಸ್ವಲ್ಪ ಬೇಕಾದ್ರೆ ನಾವು 120 ಶೀಟ್ ಎಮ್ರಿ ಶೀಟ್ ತಗೊಂಡು ಅದು ಲೈಟಾಗಿ ಅದನ್ನು ಉಚ್ಕೊಂಡ್ಬಿಟ್ರೆ ಸಾಕು. 120 ಇದೆ ಸರ್ ಇದು? ಹೌದು, 120 ನಂಬರ್ದು ಎಮ್ರಿ ಶೀಟ್. 120 ನಂಬರ್ ಗ್ರೇಡ್ದು ಎಮ್ರಿ ಶೀಟ್. ನೀವು ಅಲ್ಲಿ ಸೊಲ್ಯೂಷನ್ ಹಾಕದೆ ಮಾಡಬಾರ್ದು. ಆಮೇಲೆ ಏನೋ ಪರವಾಗಿಲ್ಲಪ್ಪ ನಾವು ಇದ್ರಲ್ಲಿ ಹಾಕಿದ್ರೆ ಹೋಗ್ಬಿಡುತ್ತೆ ಮಾಡಬಾರ್ದು, ಸ್ಕ್ರಾಚಸ್ ಬಂದ್ಬಿಡುತ್ತೆ. ನಮ್ಮ ಸೊಲ್ಯೂಷನ್ ಹಾಕಿದ್ರೆ ನಿಮ್ಗೆ ಏನು ಸ್ಕ್ರಾಚ್ ಬರಲ್ಲ ಅಂತ, ಸ್ಕ್ರಾಚ್ ಏನು ಬರಲ್ಲ. ಅದೇ ತರ ನಾವು ಮಾಡ್ತಾ ಇದ್ದಾಗ ನೀವು ನೋಡ್ಬೋದು, ಈ ಸಿಮೆಂಟ್ ಎಲ್ಲ ಕೂಡ ನಾವು ಅದ್ರ ಮೇಲೆ ಕೂಡ ಮಾಡ್ತಾ ಇದೀವಿ, ಏನು ರಿಯಾಕ್ಷನ್ ಇಲ್ಲ, ಏನು ಚೇಂಜ್ ಆಗಲ್ಲ. ಇವಾಗ ನೋಡಿ ಫುಲ್ ಕ್ಲೀನ್ ಆಗೋಯ್ತು. ಇವಾಗ ನೀರು ಹಾಕಿ ಎಲ್ಲ ಉಜ್ಜಿದ್ಮೇಲೆ ನೀರು ಹಾಕಿ ವಾಶ್ ಮಾಡ್ಬಿಡ್ಬೇಕು ಅಷ್ಟೇ.
ನೋಡಿ ಹೆಂಗಿದೆ ಏನೊಂದು 5 ನಿಮಿಷ ಅಲ್ವಾ ಸರ್ ಇದು? ಅಷ್ಟೇ. ನೀವೇ ಹೇಳಿದ್ರಿ ಓನರ್ ಇದನ್ನ ಹೊಡೆದಾಕ್ಬೇಕು ಅನ್ಕೊಂಡಿದ್ರು ಅಂತ. ಹೌದು, ಖಂಡಿತ. ಇವಾಗ ಯಾರು ಸರ್ ಹೊಡೆದಾಕ್ತಾರೆ ಇದನ್ನ? ಸಾಧ್ಯನೇ ಇಲ್ಲ. ನೋಡಿದ ತಕ್ಷಣ ಅವನು ಇನ್ನು ಇಲ್ಲಿ ಇರೋದೆಲ್ಲ ಕ್ಲೀನ್ ಮಾಡ್ಕೊಡಿ ಅಂತ ಗ್ಯಾರಂಟಿ ಹೇಳ್ತಾರೆ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಕಣ್ಣೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಸೂಪರ್ ಆಗಿದೆ ಸರ್. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ? ಏನ್ ಮಾಡೋಣ, ಅದೇ ಸೇಮ್ ಇದನ್ನ ನಾವು ಈ ಟ್ಯಾಪ್ ಹೇಳಿದ್ವಲ್ಲ, ಹೌದು, ಇದನ್ನ ನೋಡಿ, ಇದೆಲ್ಲ ಹೆಂಗೆ ಎಷ್ಟು ಸ್ಟ್ರೈನ್ ಇದೆ ಇದೆಲ್ಲ ನೋಡಿ ಇಲ್ಲಿ. ಹೌದೌದೌದು, ಎಷ್ಟು ಇದಾಗಿದೆ ಅದನ್ನು ನಾವು ಕ್ಲೀನ್ ಮಾಡಿ ತೋರ್ಸೋಣ ಅಲ್ವಾ? ಸರಿ, ಟ್ಯಾಪ್ ಕ್ಲೀನ್ ಮಾಡಕ್ಕೆ ಸೇಮ್ ಲಿಕ್ವಿಡ್ ಯೂಸ್ ಮಾಡ್ತೀವಿ. ಹೌದು, ಅದೇ ಸೇಮ್ ಲಿಕ್ವಿಡ್, ಅದೇ ತರನೇ ಸೇಮ್ ಮಿಕ್ಸಿಂಗ್ ಮಾಡಬೇಕು. ತಿರ್ಗಾ ಅದೇ ತರನೇ ನೀರಿಲ್ಲ, ಖಾಲಿ ಅದರಲ್ಲಿ ಜಸ್ಟ್ ಒಂದು 2 ಕಪ್ 3 ಕಪ್ ಅಷ್ಟು ಸರಿ ಮಾಡ್ಕೊಂಡು ಹಾಕೊಬೇಕು. ಅದೇ ತರ ನಾನು ಹೇಳಿದ ತರ ನೀರನ್ನ ಫಾಸ್ಟ್ ಆಗಿ ಮೇಲಿಂದ ಬಿಡಬೇಕು. ಸ್ವಲ್ಪ ಫಾಸ್ಟ್ ಆಗಿ ಮೇಲಿಂದ ಹಿಂಗೆ ಬಿಟ್ಟಿದ ತಕ್ಷಣ ಬರುತ್ತೆ. ಓಕೆ, ಅಷ್ಟೇ. ಓಕೆ ಓಕೆ, ತಗೊಂಡ್ಬಿಟ್ಟು ಇವಾಗ ಮಾಡಿ ಸರ್, ಸ್ಟಾರ್ಟ್ ಮಾಡಿ ಸರ್. ಇದನ್ನ ವೀಕ್ಷಕರೇ ನೋಡ್ತಾ ಇದ್ರೆ ಹೆಂಗಿದೆ ಅಂತ. ಸರ್ ಇವಾಗ ಕ್ಲೀನ್ ಮಾಡ್ತಾರೆ ಇದನ್ನ, ಹೆಂಗೆ ನೀಟ್ ಆಗುತ್ತೆ ನೋಡೇ ಬಿಡೋಣ. ಸರ್ ನೋಡಿ, ಆಲ್ಮೋಸ್ಟ್ ಎಲ್ಲ ಆಗಿರೋ ತರ ಕಾಣ್ತಾ ಇದೆ. ಹೌದು, ಇವಾಗ ಕ್ಲೀನ್ ಮಾಡಿ ನೋಡಿ ನೀರು ಹಾಕ್ಬಿಡೋಣ. ಇವಾಗ ನೀರು ಹಾಕ್ಬಿಡೋಣ. ಇದು ಮ್ಯಾಕ್ಸಿಮಮ್ ಅಂದ್ರೆ 3-4 ನಿಮಿಷ ಅಲ್ವಾ? ಅಷ್ಟೇ, 5 ನಿಮಿಷ. ಅದಕ್ಕೆ ನಾವು ಹೇಳಿದ್ದು ನಮ್ಗೆ ಮನೆ ಫ್ರೆಂಡ್ಲಿ, ಲೇಡೀಸ್ ಫ್ರೆಂಡ್ಲಿ, ಯಾರು ಬೇಕಾದ್ರೂ ಮಾಡ್ಬೋದು. ಏನ್ ಸರ್ ಇದು ಹೊಸದಾಗಿ ಬಿಡ್ತಲ್ಲ ಸರ್ ಇದು? ನೀವು ಸರ್ ಹೊಸದಲ್ಲಿ ನೀವು ಹೆಂಗ್ ತಗೊಂಡಿದ್ರು ಇಲ್ಲಿ ನೋಡಿದ್ರೆ ಈ ಶೈನಿಂಗ್ ಎಲ್ಲ ಇದೆಲ್ಲ ಹೆಂಗೆ ಎಲ್ಲಿ ಸಾಧ್ಯನೇ ಇಲ್ಲ ಸರ್ ಇದು. ನೋಡಿದ ಫಸ್ಟ್ ಹೊಸದ್ರಲ್ಲಿ ಹೆಂಗಿತ್ತು ಆ ಥರ. ಸೊ ವೀಕ್ಷಕರೇ ನೋಡ್ಬೋದು, ನೀಟಾಗಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಕೋಟಿಂಗ್ ಹೋಗಿದೆ ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಕೋಟಿಂಗ್ ಬಿಟ್ಬಿಡಿ, ಆದ್ರೆ ಕೋಟಿಂಗ್ ಎಲ್ಲೆಲ್ಲ ಹೋಗಿಲ್ಲ. ಇಲ್ಲಿ ನೋಡಿ, ಇಲ್ಲೂ ನೋಡಿ ಸರ್ ಇದು ಎಷ್ಟು ನೀಟಾಗಿದೆ ಅಂತ. ಅದು ನೋಡಿ, ಇಲ್ಲಿ ನೋಡಿ, ಇದನ್ನು ನೋಡಿ, ಇದು ನೋಡಿ, ಏನು ಶೈನಿಂಗ್ ಹೊಡಿತಾ ಇದೆ. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ? ನೆಕ್ಸ್ಟ್ ನಾವು ಟೈಲ್ಸ್ಗೆ ಹೋಗ್ಬಿಡೋಣ. ಇವೆಲ್ಲ ಮಾಡೋದಕ್ಕೆ ಯಾವ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ನಾನು ಹೇಳಿತರ ಇದು ಕ್ಲಿನ್ಸೋ ಸಾಲ್ಟ್ ಸ್ಟ್ರೈನ್ ರಿಮೂವರ್. ಇದನ್ನ ಟೈಲ್ಸ್ಗೆ, ಇದು PVC ಡೋರ್ಗೆ, ಇದಕ್ಕೆ ಪ್ಲಾಸ್ಟಿಕ್ಗೆಲ್ಲ ಯೂಸ್ ಮಾಡೋಣ ಅಂತ ಹೇಳಿದಲ್ಲ, ಆ ಐಟಮ್ ನ ಯೂಸ್ ಮಾಡಬೇಕು. ಇದು ಬಂದ್ಬಿಟ್ಟು ನೀವು ನೀರಲ್ಲಿ ಮಿಕ್ಸ್ ಮಾಡಬಾರ್ದು, ಇದು ಆಲ್ರೆಡಿ ಡೈಲ್ಯೂಟೆಡ್ ಐಟಮ್. ಸೊ ಇದನ್ನ ನೀವು ಮಿಕ್ಸ್ ಮಾಡಬಾರ್ದು, ಇದನ್ನ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡಬೇಕು. ಅದ್ ಹೆಂಗ್ ಮಾಡೋದಂತ ಇವಾಗ ಸ್ಟಾರ್ಟ್ ಮಾಡಿ ಕೇಳಿ ಸರ್. ಇದನ್ನ ಓಪನ್ ಮಾಡಿ ಇದರಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀವಿ. ಹೋಲ್ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಸುಮ್ಮನೆ ಎತ್ತಿದ್ ಮಿಕ್ಸ್ ಮಾಡೋದು ಬೇಡ. ಇದನ್ನ ಬಂದ್ಬಿಟ್ಟು ಫಸ್ಟ್ ಚೆನ್ನಾಗಿ ಇದನ್ನ ಕುಯ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಏನೇನ್ ಮಾಡ್ತೀರಾ? ಫಸ್ಟ್ ಇಲ್ಲಿಂದ ನಿಮ್ಗೆ ನೋಡಿ, ಇಲ್ಲಿ ಇದೆಯಲ್ಲ, ಫಸ್ಟ್ ಇದು ಮಾಡಬೇಕು. ಯಾಕಂದ್ರೆ ಇದು ಸೇವ್ ಮಾಡ್ಬೋದು. ನೀವು ಇಲ್ಲಿ ಯೂಸ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಇದೇ ಕೆಳಗಡೆ ಹೋಗುತ್ತೆ. ಆ ಲಿಕ್ವಿಡ್ ನ ನೀವು ಇಲ್ಲಿಗೂ ಯೂಸ್ ಮಾಡ್ಕೊಳ್ಬೋದು. ಫಸ್ಟ್ ಯೂಸ್ ಮಾಡಿದ್ರೆ ತಿರ್ಗಾ ಆಮೇಲೆ ಅಲ್ಲಿಗೆ ಎಕ್ಸ್ಟ್ರಾ ಯೂಸ್ ಆಗುತ್ತೆ. ಸರ್ ಈ ತರ ಆಗ್ಬೇಕಲ್ವಾ? ಹೌದು, ಈ ತರ ಜಸ್ಟ್ ಹಂಗೆ ಸ್ಪ್ರೇ ಮಾಡ್ಕೊಂಡು. ಈ ತರ ಒಂದು ಬಾಟಲ್ ಒಂದು ಮನೆಗೆ ಎಷ್ಟು ದಿನ ಬರುತ್ತೆ ಸರ್ ಇದು ನಿಮ್ ಪ್ರಕಾರ? ಸರ್ ಇದು ಬಂದ್ಬಿಟ್ಟು ನಮ್ಗೆ ನಾರ್ಮಲ್ ಆಗಿ ಏನು ಇಂತ ಜಾಸ್ತಿ ಸ್ಟ್ರೈನ್ ಇಲ್ಲ ಅಂದ್ರೆ ನಿಮ್ಗೆ ಹೆಂಗಿದ್ರು ಒಂದ್ 3 ತಿಂಗಳು ಬರುತ್ತೆ. 3 ತಿಂಗಳು ಬರುತ್ತಾ? ಹೌದೌದು. ಓಕೆ ಓಕೆ. ಇಂತ ವಸ್ಟ್ ತರ ಇದ್ರೆ ಒಂದ್ ತಿಂಗಳಲ್ಲಿ ಖಾಲಿ ಆಗುತ್ತೆ ಅಂತ ಹೇಳ್ತೀರಾ? ಓಕೆ ಓಕೆ. ಬಟ್ ಸ್ಟಿಲ್ ನಿಮ್ಗೆ ಎಷ್ಟೇ ಇದ್ರೂ ಇದು ವರ್ತ್ ಫಾರ್ ಮನಿ. ಸರಿ ಸರ್, ಇದು ನೀರ್ಗಿರಿ ಏನು ಹಾಕೋದ್ ಬೇಡವಾ ಇದ್ರ ಜೊತೆ? ಇದು ನೀರ್ ಹಾಕ್ಬಾರ್ದು, ಡೈರೆಕ್ಟ್ ಈಗ ಸಾರ್ ಮಾಡ್ತಾ ಇದಾರಲ್ಲ ಆ ತರ ಅಲ್ವಾ? ಇದನ್ನೇ ನೀವು ನಾರ್ಮಲ್ ಆಗಿ ಎಲ್ಲರೂ ಆಸಿಡ್ ಹಾಕಿ ಮಾಡ್ತಾರೆ ನೋಡಿ. ಇವಾಗ ನಿಂತಿದಿರಲ್ಲ, ನಿಮ್ಗೆ ಏನಾದ್ರು ಸ್ಮೆಲ್ ಏನು ಇಲ್ಲ ಸರ್, ನಥಿಂಗ್. ಏನಾದ್ರೂ ಬರ್ತಾ ಇದೆಯಾ? ಏನು ಬರ್ತಾ ಇಲ್ಲ. ಹಂಗೆ ನೋಡ್ಬೋದು, ಹಂಗೆ ಎಷ್ಟು ಕ್ಲೀನ್ ಆಗಿ ಹಂಗೆ ಚೇಂಜ್ ಆಗ್ತಾ ಇದೆ ಅಂತ. ವಾಹ್, ಇದು ಆಕ್ಚುಲಾಗಿ ನಾವು ರೆಕಮೆಂಡ್ ಮಾಡ್ತೀವಿ, ದಯವಿಟ್ಟು ಇದನ್ನ ಗ್ಲೌಸ್ ಹಾಕೊಂಡೇ ಯೂಸ್ ಮಾಡಿ. ನೀರ್ ಹಾಕ್ತಾ ಇದ್ದೀರಾ ಇವಾಗ? ಹಾಕಿ ಸರ್, ಹಾಕಿ. ವಾವ್, ಚೆನ್ನಾಗಾಯ್ತು ಸರ್. ಇದು ಎಷ್ಟೊತ್ತು ಮಾಡಿದ್ರಿ ನೀವೇ ನೋಡಿದ್ರಲ್ಲ, ಎಂತ ಇದ್ದಿದ್ದು ನೋಡಿ ಇಲ್ಲಿ ಸರ್. 1 ನಿಮಿಷ ಆಗಿಲ್ಲ ಸರ್ ಇದು ಕರೆಕ್ಟ್ ಆಗಿ. ಯಾಕಂದ್ರೆ ಈ ತರ ಲೈವ್ ಡೆಮೋ ಮಾಡಿದ್ರೆ ಮಾತ್ರ ಜನರಿಗೂ ಗೊತ್ತಾಗುತ್ತೆ ಸರ್. ಇದು ಹಂಗೆ ಫ್ಲೋರ್ ಮಾಡ್ಬಿಡಿ ಸರ್. ಹಂಗೆ ನೀರು ಹಾಕ್ಬಿಡ ಫಸ್ಟ್. ಹಾಕ್ಬಿಡಿ ನೀರು ಹಾಕಿ ಸರ್. ನೋಡಿ ಎಷ್ಟು ನೀಟಾಗಿ ಹೋಯ್ತು ನೋಡಿ ಸರ್. ಇದು ಹೊಸದ್ರಲ್ಲಿ ಟೈಲ್ಸ್ ಹೆಂಗ್ ತಗೊಂಡಿದ್ರು ಹಂಗೆ ಇದೆ, ತರ ಇದೆ. ಅದೇ ತರನೇ ಕೆಳಗಡೆ ನೀವು ಕೆಳಗಡೆ ಫ್ಲೋರ್ಗೆ ಹಾಕ್ತಾರಲ್ವಾ, ಫ್ಲೋರ್ಗೆ ಹಂಗೆ ಹಾಕೊಂಡು ಇದು ಮಾಡ್ಬೋದು. ಅದೇ ತರ ಮೇಯ್ನ್ ಆಗಿ ನೀವು ಏನ್ ನೋಡ್ಬೇಕು ಅಂದ್ರೆ ಇದರಲ್ಲಿ ಎಷ್ಟು ಅವರು ಸ್ಟ್ರೈನ್ ತಗೊಂತಾರ ಇಲ್ವಾ ಅಂತ ನೋಡ್ಬೇಕು. ಎಷ್ಟು ಸಿಂಪಲ್ ಆಗಿ ಮಾಡ್ತಾರೆ, ಸಿಂಪಲ್ ಆಗಿ ಮಾಡ್ತಾ ಇದಾರೆ ನೋಡಿ, ಆರಾಮಾಗಿ ಮಾಡ್ತಾ ಇದಾರೆ, ಕಷ್ಟ ಪಡ್ತಾ ಇಲ್ಲ ಇಲ್ಲಿ ಅಲ್ವಾ? ಆಕ್ಚುಲ್ ಆಗಿ ಮನೆ ದೊಡ್ಡವ್ರಿಗಿಂತ ಮಕ್ಳು ಕೊಟ್ರೆ ಕೂಡ ಮಾಡ್ಬಿಡ್ತಾರೆ, ಮಾಡಿ ಮುಗಿಸ್ಬಿಡ್ತಾರೆ ಸರ್. ಅಷ್ಟೊಂದು ಫ್ರೆಂಡ್ಲಿ ಇದು. ಎಸ್, ಆಗೋಯ್ತಲ್ವಾ?
ಓಹೋ ನೋಡಿ ಸರ್, ನೋಡಿಲ್ಲ. ಓಹ್ ಸೂಪರ್ ವೀಕ್ಷಕರೇ, ಇದು ನಮ್ಮ ಮನೇಲೂ ನಾನು ಟ್ರೈ ಮಾಡಲೇಬೇಕು. ಹೋಗ್ತಾ ಒಂದೆರಡು ಬಾಟ್ಲಿ ನನಗೂ ಕೊಡಿ ಸರ್, ಇದು ಮರಿಬೇಡಿ. ಖಂಡಿತವಾಗಿ ತುಂಬ ಚೆನ್ನಾಗಿದೆ ಇದು. ಜನರಿಗೆ ತಿಳಿಸ್ತಾ ಇದ್ದೀನಿ ಅಂದಮೇಲೆ ನಾನು ಇದನ್ನು ಯೂಸ್ ಮಾಡಲೇಬೇಕು. ಸೊ ವೀಕ್ಷಕರೇ ನೋಡಿ, ಹೊಸ ಥರ ಇದೆ. ಇಲ್ಲೇ ತೋರಿಸ್ಬಿಡ್ತೀನಿ, ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನೋಡಿ ಹೆಂಗಿದೆ ಟೈಲ್ಸು, ಇಲ್ಲಿ ನೋಡಿ ಇದು ಹೆಂಗಿದೆ ಟೈಲ್ಸು, ಇಲ್ಲಿ ನೋಡಿ ಹೆಂಗಿದೆ ಟೈಲ್ಸು, ಇಲ್ಲಿ ಫ್ಲೋರಿಂಗ್ ನೋಡಿ ಈ ಕಡೆ ಹೆಂಗಿದೆ ಸರ್, ಈ ಕಡೆ ತೋರಿಸ್ಬಿಡೋಣ. ನೋಡಿ ಹೆಂಗಿದೆ ಫ್ಲೋರಿಂಗು, ಆ್ಯಂಡ್ ಈ ಕಡೆ ನೋಡಿ ಫ್ಲೋರಿಂಗ್ ಹೆಂಗಿದೆ. ಇಲ್ಲ ಪಕ್ಕದಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ ಹೆಂಗಿದೆ ಫ್ಲೋರಿಂಗು, ಇಲ್ಲಿ ನೋಡಿ ಹೆಂಗಿದೆ ಫ್ಲೋರಿಂಗು. ಟೈಲ್ಸ್ ನೋಡಿ ಹೆಂಗಿದೆ, ಎಷ್ಟು ಕ್ಲೀನಾಗಿದೆ. ಇಲ್ಲಿ ನೋಡಿ ಇದು ಕೆಳಗಡೆ ಎಷ್ಟು ಗಬ್ಬಾಗಿದೆ. ಸೊ ವೀಕ್ಷಕರೇ, ನಿಮಗೆ ಡಿಫ್ರೆನ್ಸು ಇಲ್ಲೇ ಗೊತ್ತಾಗ್ತಾ ಇದೆ. ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಅಂದ್ಕೊತೀನಿ. ಆಲ್ಮೋಸ್ಟ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಅದೇ ತರ ನಾವು ಹೇಳಿದ ತರ ಇವಾಗ ಈ PVC ಡೋರ್ನ ಕೂಡ ನೋಡಿ ಮಾಡಿಬಿಡೋಣ ಅಲ್ವಾ, ಇದು ಮಾಡಿ ಸರ್. ಕೂಡ ಒಂದ್ಸಲಿ ನಿಮಗೆ ಮಾಡಿ ತೋರಿಸ್ಬಿಡ್ತೀವಿ ಇದನ್ನು. ಆಮೇಲೆ ಎಷ್ಟು ಸ್ಟ್ರೈನ್ ಇಲ್ಲ ಏನಿಲ್ಲ, ಸುಮ್ಮನೆ ಹಂಗೆ ಜಸ್ಟ್ ನಾರ್ಮಲಾಗಿ ಉಜ್ಜೋ ಥರ ಉಜ್ಜೋದು ಅಷ್ಟೇ. ಆದರೆ ನೀವು ಬರೀ ಇದರಲ್ಲಿ ಉಜ್ಜಿಬಿಟ್ರೆ ನಿಮಗೆ ಸ್ಕ್ರಾಚಸ್ ಬರುತ್ತೆ. ಸೊಲ್ಯೂಷನ್ ಹಾಕ್ಬಿಟ್ಟು ಲಿಕ್ವಿಡ್ ಹಾಕ್ಬಿಟ್ಟು ನೀವು ಮಾಡಿದ್ರೆ ಸ್ಕ್ರಾಚು ಬರಲ್ಲ. ಓಕೆ ನೋಡಿ, ನಿಮ್ಗೆ ಹೊಸದ್ರಲ್ಲಿ ಏನು ತೊಗೊಂಡಿದ್ರೆ ಆ ಥರ ಗೊತ್ತಿದೆ. ಮತ್ತೆ ನೀರು ಹಾಕ್ಬೇಕಂತ ಏನಿಲ್ಲ ಅಲ್ವಾ? ಇಲ್ಲ, ಇದು ಉಜ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ತಿರ್ಗಾ ನೀವು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೋದು. ಅಥವಾ ಬಟ್ಟೆ ಥರ ಒರೆಸ್ಬಿಟ್ರೆ ಸಾಕು. ಮಸ್ತ್ ಕ್ಲೀನ್ ಆಯ್ತಲ್ಲ ಸರ್ ಇದು. ನೋಡಿ ನೋಡಿ, ಹಾಗೆ ಸೇಮ್ ಹೊಸ ಡೋರ್ ಥರ ಆಗ್ಬಿಟ್ಟಿದೆ, ಅದೇ ಥರ ಆಗ್ಬಿಟ್ಟಿದೆ. ಸೂಪರ್ ಸರ್. ನೆಕ್ಸ್ಟ್ ಯಾವ ಡೆಮೋ ಕೊಡ್ತಾ ಇದ್ದೀವಿ ಸರ್? ಇವಾಗ ಹೇಳಿದ ತಕ್ಷಣ ನೆಕ್ಸ್ಟ್ ಮೂರನೇ ಇದು ಬಂದ್ಬಿಟ್ಟು ಮೆಟಲ್ ಶೈನರ್ ಅಂತ. ಓಕೆ. ಈ ಮೆಟಲ್ ಶೈನರಲ್ಲಿ ನೀವು ಬ್ರಾನ್ಸು, ಬ್ರಾಸು, ಸಿಲ್ವರು ಮತ್ತು ಕಾಪರು ಎಷ್ಟೇ ಹಳೇದಿರಲಿ, 3 ವರ್ಷ ಮುಂಚೆ ಇರೋ ನಿಮ್ಮ ಬಿಂದಿಗೆನೋ ಪಾತ್ರೆನೋ ಯಾವುದೇ ಇರಲಿ, ಡೋರ್ದು ಲಾಕ್ ಏನೇ ಇರಲಿ, ಅಷ್ಟು ಹೊಸದಾಗಿ ಮಾಡ್ಬಿಡ್ಬೋದು, ಕ್ಲೀನ್ ಮಾಡ್ಬೋದು ಅಂತ ಕ್ಲೀನ್ ಮಾಡ್ಬೋದು. ಓಕೆ 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 ಓಕೆ. ಇದು ನಿಮ್ಗೆ ಒಂದು ಡೆಮೋ ತೋರಿಸಿ, ಇದನ್ನು ನಿಮ್ಮ ಕಣ್ಮುಂದೆನೇ ನೋಡ್ಕೊಂಡ್ಬಿಡಿ. ಓಕೆ. ಇವಾಗ ನೋಡಿ, ಇದು ನಿಮಗೆ ಇದು ತೋರಿಸ್ತೀನಿ, ಇದು ಹೆಂಗಿದೆ ಅಂತ ನೋಡಿ. ಹೌದು, ಫುಲ್ ಕಲೆ ಆಗ್ಬಿಟ್ಟಿದೆ ಅಲ್ಲ ಸರ್? ಕಲೆ ಆಗ್ಬಿಟ್ಟಿದೆ. ಇದನ್ನು ನಾವು ಯೂಸ್ ಮಾಡಲ್ಲ ಅಂತ ಅವ್ರ ಎತ್ತು ಸೈಡಲ್ಲಿ ಹಾಕ್ಬಿಟ್ಟಿದ್ದಾರೆ. ಆಯ್ತಾ? ಓಕೆ. ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ ಇದು ಹೆಂಗಿದೆ ಅಂತ. ಹೌದು ಸರ್, ಹೌದು. ಇದನ್ನ ನಾನು ಹೆಂಗೆ ಕ್ಲೀನ್ ಮಾಡಿ ತೋರಿಸ್ತಾರಾ? ಮಾಡಿ ಸ್ಟಾರ್ಟ್ ಮಾಡಿ ಸರ್. ಇದು ಸರ್, ಇದು ಡೈಲ್ಯೂಟ್ ಮಾಡೋ ಅಗತ್ಯ ಇಲ್ಲ. ಇದು ಡೈಲ್ಯೂಟ್ ಮಾಡಂಗಿಲ್ಲ. ಇವಾಗ ನೋಡಿ, ಅದು ಹಾಕಿದ ತಕ್ಷಣನೇ ಆಲ್ಮೋಸ್ಟ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಓಕೆ ಓಕೆ. ಇದಕ್ಕೆ ಅಂತ ಅಂಗಡಿಗಳೇ ಇದೆ, ತಗೊಂಡೋಗಿ ಪಾಲಿಶ್ ಮಾಡೋದು. ಕ್ಲೀನ್ ಮಾಡೋ ಅಂಗಡಿಗಳೇ ಇದೆ. 400 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ತಗೊಂತಾರೆ ಇದನ್ನ ಕ್ಲೀನ್ ಮಾಡೋದಕ್ಕೆ, ಎಂಥ ಸೈಜ್ ಇರಲಿ. ಬಟ್ ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಅಲ್ವಾ? ಹೌದು. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸರ್ ಕಷ್ಟನೇ ಪಡ್ತಾ ಇಲ್ಲ, ನೀಟಾಗಿ ಉಜ್ತಾ ಇದ್ದಾರೆ. ಸರ್ ಇವಾಗ ನೋಡಿ, ಎಷ್ಟೊತ್ತು ವಾಶ್ ಮಾಡಿದ್ವಲ್ಲ, ಹೆಂಗಿದ್ದು ನೋಡಿ. ಇವಾಗ ಸಿಂಪಲಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಬೇಕಾದ್ರೆ ನೀವು ಹಂಗೆ ಬಟ್ಟೆಯಲ್ಲಿ ಕೂಡ ಒರೆಸ್ಕೊಳ್ಬೋದು, ನೀರಲ್ಲೂ ವಾಶ್ ಮಾಡ್ಬೋದು. ಹೆಂಗಿದ್ರು ಬಟ್ಟೆಯಲ್ಲಿ ಒರೆಸಿದ್ರು ನೀವು ನೀರಲ್ಲಿ ವಾಶ್ ಮಾಡ್ಬೋದು. ಚೆನ್ನಾಗಿರುತ್ತೆ ಅಲ್ವಾ? ಯಾವುದೋ ಹೊಸದು ಇವಾಗ ತೊಗೊಂಡು ಬಂದಿರೋ ಥರನೇ ನೀಟಾಗಿದೆ ನೋಡಿ. ಅಷ್ಟೇ ನೋಡಿ, ಕ್ಲೀನ್ ಅಲ್ವಾ ಸರ್? ಇದು ಹೆಂಗಿದ್ದು ಹೆಂಗಾಯ್ತು ನೋಡಿ, ನೋಡಿ ಸಕ್ಕತ್ತಾಗಿ ಕ್ಲೀನ್ ಆಗಿದೆ ಸರ್. ಇದು ನೆಕ್ಸ್ಟ್ ಲೆವೆಲ್ ಕ್ಲೀನಿಂಗ್ ಸರ್. ಇದು ಇಂಥ ಐಟಮ್ ಇದುವರೆಗೂ ನಾನಂತೂ ಎಲ್ಲೂ ನೋಡಿಲ್ಲ, ಸಾಧ್ಯನೇ. ಅದಕ್ಕೆ ನಾವು ಇದನ್ನ ತೊಗೊಂಡು ಬಂದಿರೋದು. ನೀವು ಕೇಳಿದ್ರಲ್ಲ ನಿಮ್ಮ ಪ್ರಾಡಕ್ಟ್ ಏನಕ್ಕೆ ಸ್ಪೆಷಲ್ ಅಂತ. ಹೌದು. ಈ ಥರ ಮೆಟಲ್ ಶೈನರ್ ಇದೇ ಥರ ನೀವು ಇದು ಮಾತ್ರ ಇಲ್ಲ, ಬ್ರಾಸ್ ಆಗಿರಲಿ, ಕಾಪರ್ ಆಗಿರಲಿ, ಸಿಲ್ವರ್ ಐಟಮ್ಸ್ ಏನಾದರೂ ನಿಮ್ಮದು ಸಿಲ್ವರ್ ಐಟಮ್ಸ್ ಕೂಡ ಎಲ್ಲ ಕಪ್ ಎಲ್ಲ ಕ್ಲೀನ್ ಮಾಡ್ಬೋದಾ? ಅಷ್ಟು ನಿಮಗೆ ಇದೇ ಥರ ನೀವು ಹೆಂಗೆ ಹೊಸದ್ರಲ್ಲಿ ತೊಗೊಂಡ್ರು ಅದೇ ಥರ ಹೊಸ ಥರ ಹಂಗೆ ಆಗೋಗ್ಬಿಡುತ್ತೆ. ಹೊರಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ತಾರೆ ಸರ್, ಅದನ್ನ ಪಾಲಿಶ್ ಮಾಡಿ. ಇದನ್ನ ಪಾಲಿಶ್ ಮಾಡೋದಕ್ಕೆ ಸಪ್ರೇಟಾಗಿ 200, 500, 800, 1000 ಆ ಥರ ಇದೆ. ನಾನು ಅದೇ ಹೇಳಿದ್ನಲ್ಲ, ನಿಮ್ಮದು 100 ವರ್ಷ ಹಳೇದಾಗಿದ್ರು ಇದನ್ನು ಯೂಸ್ ಮಾಡಿದ್ರೆ ಅದೇ 100 ವರ್ಷ ಮುಂಚೆ ಎಷ್ಟು ಹೊಸದಾಗಿತ್ತೋ ಅಷ್ಟೇ ಹೊಸದಾಗಿ ಕ್ಲೀನ್ ಆಗುತ್ತೆ. ಓಕೆ ಸರಿ ಸರ್. ಓಕೆ ಸರ್, ಇದೊಂದು ದೀಪ ಮಾಡ್ಬಿಡೋಣ ಇವಾಗ. ಖಂಡಿತವಾಗಿ ಮಾಡೋಣ ಸರ್. ಅದನ್ನು ಸ್ಟಾರ್ಟ್ ಮಾಡಿ ಸರ್, ದೀಪ ಸ್ಟಾರ್ಟ್ ಮಾಡಿ ಹಾಕಿ ಸರ್. ಸರ್ ಈ ಬಾಟಲ್ ಎಷ್ಟು ಪಾತ್ರೆಗೆ ಬರ್ಬೋದು ಸರ್ ನಿಮ್ಮ ಪ್ರಕಾರ? ಸರ್ ಈ ಥರ ದೀಪ ಅಂದರೆ ಹೆಂಗಿದ್ರೆ ನಿಮ್ಗೆ ಒಂದು 20 ದೀಪ ಮಾಡ್ಬೋದು. 20 ದೀಪ ಮಾಡ್ಬೋದು. ಈ ಥರ ತಮ್ಗೆ ಅಂದರೆ ಈ ಥರ ತಮ್ಗೆ ಅದನ್ನು ಆಲ್ಮೋಸ್ಟ್ 20 ಮಾಡ್ಬೋದು. 20 ಮಾಡ್ಬೋದು. 20 ಮಾಡ್ಬೋದು. ಸೊ ದೊಡ್ಡದು ಆದಷ್ಟು ಸ್ವಲ್ಪ ದೊಡ್ಡದಾದಷ್ಟು ಸ್ವಲ್ಪ ಇದಾಗುತ್ತೆ, ಕಮ್ಮಿ ಆಗುತ್ತೆ ಅಷ್ಟೇ. ಮಾಡಲಿ ಸರ್, ಇದನ್ನು ಮಾಡಿಬಿಡಲೆ.
ನಿಮಗೆ ಎಲ್ಲೋ ಆಚೆ ಇಷ್ಟೊಂದು ಕಾಸು ಕೊಟ್ಟು ನೀವು ಮಾಡೋದಕ್ಕೆ ಇದು ಬರೀ 20 ಮಾಡ್ಬೋದಂದ್ರೆ ಅದು ಇದು ಪ್ರೈಸ್ ಎಲ್ಲ ನೀವು ಇನ್ನೂ ಲಾಸ್ಟಲ್ಲಿ ಕೇಳಿದ ತಕ್ಷಣ ಇನ್ನೂ ಶಾಕ್ ಆಗ್ಬಿಡುತ್ತೆ, ಇಷ್ಟು ಕಮ್ಮಿಯಲ್ಲಿ ಆಗ್ಬಿಡುತ್ತೀರಾ ಅಂತ ಡೆಫಿನೆಟ್ಲಿ ನಿಮಗೆ ಶಾಕ್ ಆಗ್ಬಿಡುತ್ತೆ. ಶಾಕಿಂಗ್ ಪ್ರೈಸ್ ಇದೆ ಹಾಗಾದ್ರೆ ಅಲ್ವಾ? ಖಂಡಿತವಾಗಿ. ಓಕೆ, ನಿಮಗೆ ಫಸ್ಟ್ ಟೈಮ್ ಮಾತ್ರ ಇಷ್ಟೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಕಷ್ಟ ಇಲ್ಲ, ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತಗೊಳ್ಬೇಕು. ಒಂದ್ಸಲ ನೀವು ಈ ತರ ಮಾಡ್ಬಿಟ್ಟು ಈ ತರ ಫಸ್ಟ್ ಟೈಮ್ ನೀವು ಸ್ವಲ್ಪ ಕಷ್ಟಪಟ್ಟಿದ್ದು ಮಾಡ್ಬಿಟ್ರೆ ನೆಕ್ಸ್ಟ್ ಟೈಮ್ ಇಂದ ವಾರಕ್ಕೆ ಒಂದ್ಸಲ ನೀವು ಸುಮ್ಮನೆ ನಾರ್ಮಲ್ ಸ್ಕ್ರಬ್ ತಗೊಂಡು 2 ನಿಮಿಷ ಹಿಂಗೆ ಹಾಕ್ಬಿಟ್ಟಿದ ತಕ್ಷಣ ಹಂಗೆ ಇಮಿಡಿಯೇಟ್ ಆಗಿ ನಿಮಗೆ ಕ್ಲಿಯರ್ ಆಗ್ಬಿಡುತ್ತೆ. ಇದರಲ್ಲಿ ಎಣ್ಣೆ ಆಯಿಲ್ ಜಿಡ್ಡೆಲ್ಲ ಕೂಡ ಇದ್ದಿದ್ದು, ಹೌದೌದು, ಅದೆಲ್ಲ ಕೂಡ ಫುಲ್ ಕ್ಲೀನ್ ಆಯ್ತು. ಇಲ್ಲೆಲ್ಲ ಯಾಕಂದ್ರೆ ದೀಪ ಅಲ್ವಾ, ಎಲ್ಲ ಎಣ್ಣೆ ಹಾಕಿ ಅದ ಎಣ್ಣೆ ಜಿಡ್ಡೆಲ್ಲ ಇತ್ತು ನೋಡಿ, ಏನಿಲ್ಲ. ಸೊ ವೀಕ್ಷಕರೇ ನೋಡಿ, ಏನು ಹೇಳ್ತೀರಾ ಇವಾಗ? ಹೆಂಗಿತ್ತು ಹೆಂಗಾಯ್ತು ಅಲ್ವಾ? ಅದು ನಡಿ ಸರ್ ಜೊತೆಯಲ್ಲಿ. ಇವಾಗ ಬಕೆಟ್ ನಾನು ತೋರಿಸ್ದಲ್ಲ, ಎಲ್ಲ ತೋರಿಸ್ಬಿಟ್ಟು ಆಮೇಲೆ ಇದನ್ನ ಯಾಕೆ ಬಿಡೋದಂತ ನೀವೇ ನೋಡ್ಕೊಳ್ಳಿ ಬಕೆಟ್ ಹೆಂಗಿದೆ ಅಂತ. ಕ್ಲೀನ್ ಮಾಡಿ ಸರ್ ಇದು ಬಿಫೋರ್ದು. ಇದಕ್ಕೆ ಬಂದ್ಬಿಟ್ಟು ನಾವು ತಿರ್ಗಾ ನಾವು ಟೈಲ್ಸ್ ಕ್ಲೀನರ್ ನಾವು ಯಾವ್ದು ಯೂಸ್ ಮಾಡ್ದಲ್ಲ, ಸಾಲ್ಟ್ ಸ್ಟೈನ್ ಅಂತ, ಹೌದು, ಅದನ್ನೇ ಯೂಸ್ ಮಾಡಬೇಕು. ಜಸ್ಟ್ ಟಚ್ ಮಾಡಿದ್ರೆ ಸಾಕಲ್ವಾ ಸರ್? ನೋಡಿ, ಹೌದು, ಬರೀ ಟಚ್ ಮಾಡಿದ್ರೆ ಸಾಕು. ಅದಕ್ಕೆ ಹೇಳ್ತಾರದು ಇದು ಯೂಸರ್ ಫ್ರೆಂಡ್ಲಿ. ಈ ಐಟಮಲ್ಲಿ ಏನು ಸ್ಪೆಷಲ್ ಅಂತ ಕೇಳಿದ್ರಲ್ಲ, ಇದೆ ತುಂಬ ಯೂಸರ್ ಫ್ರೆಂಡ್ಲಿ. ಬಕೆಟ್ ಆಗಿರಲಿ, ಬಾತ್ರೂಮಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಸ್ಟೂಲ್ ಇಟ್ಟಿರ್ತಾರೆ, ಅದು ಟಬ್ಬು, ಎಂಥದೇ ಇರಲಿ, ಮಗ್ಗು, ಎಲ್ಲಿ ಇದೆ ಎಲ್ಲ ನಮ್ಮ ಹತ್ರ ಇರೋ ಐಟಮ್ ಎಲ್ಲ ಬಂದ್ಬಿಟ್ಟು ಮ್ಯಾಜಿಕ್ ಪ್ರಾಡಕ್ಟ್ಸ್. ಮ್ಯಾಜಿಕ್ ಪ್ರಾಡಕ್ಟ್ ಸರ್, ಮ್ಯಾಜಿಕಲ್ಲಿ ಚೇಂಜ್ ಮಾಡಿಬಿಡುತ್ತೆ. ತೋರಿಸಿ ಸರ್, ಔಟ್ಸೈಡ್, ಬಾಟಮ್. ಓಕೆ ನೋಡಿ ವೀಕ್ಷಕರೇ, ಸರ್ ಇದು ನೀವು ಗ್ರಾನೈಟ್ ಕೇಳಿದ್ರಲ್ಲ, ಅದಕ್ಕೆ ಏನಾದ್ರು ಎಫೆಕ್ಟ್ ಆಗುತ್ತಾ ಏನಂತ. ಹೌದು, ಇವಾಗ ನೋಡಿ ಇವ್ರು ಪೇಂಟಿಂಗ್ ಹೊಡೆದವ್ರೆ, ಆ ಪೇಂಟ್ ಎಲ್ಲ ಬಿದ್ದಿದೆ, ಪ್ಲಸ್ ಅದು ಇಲ್ಲದೆ ಇದೆಲ್ಲ ಸ್ಟ್ರೈನ್ಸ್ ಎಲ್ಲ ಕೂಡ ಇದೆ. ಇವಾಗ ನಾವು ಹೇಳಿತರ ಅದು ಫಸ್ಟ್ ನಾವು ಟೈಲ್ಸ್ ಒಳಗಡೆ ಬಾತ್ರೂಮ್ ಕ್ಲೀನ್ ಮಾಡಿದ್ವಲ್ಲ, ಹೌದು, ಅದೇ ಸೇಮ್ ಸಾಲ್ಟ್ ಸ್ಟ್ರೈನ್ ವಿತೌಟ್ ಡೈಲ್ಯೂಷನ್ ಮಾಡದೆ ಹಂಗೆ ಜಸ್ಟ್ ನಾರ್ಮಲ್ ಆಗಿ ಇವಾಗ ಹೆಂಗೆ ಹಾಕಿದ್ವೋ ಅದೇ ಥರನೇ ಹಾಕ್ಕೊಂಡು ಮಾಡೋದು. ಆದಷ್ಟು ಸರ್ಫೇಸ್ ಡ್ರೈ ಆಗೇ ಇರಬೇಕು. ಡ್ರೈ ಆಗಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಸ್ಟ್ರೈನ್ ಇದೆ ಅಂತ. ನೀರು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ, ಇವಾಗ ಅಲ್ಲಿ ನೀರು ಥರ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಚೆನ್ನಾಗಿರೋ ಥರ ಇರುತ್ತೆ, ಬಟ್ ಆದರೆ ಒಣಗಿದ ಮೇಲೆ ತಿರ್ಗಾ ಇದೇ ಥರ ವೈಟ್ ಆಗಿಬಿಡುತ್ತೆ. ಪೇಂಟ್ ಎಲ್ಲ ಹಂಗೆ ಅದೇ ಪೇಂಟ್ ಎಲ್ಲ ಕೂಡ ಹೋಗ್ತಾ ಇದೆ ನೋಡಿ. ಎಷ್ಟು ಜನ ಮನೆ ಪೇಂಟ್ ಮಾಡಿರ್ತಾರೆ, ಕೆಳಗಡೆ ಟೈಲ್ಸಲ್ಲೆಲ್ಲ ಇದಾಗಿರುತ್ತೆ. ಮುಗೀತು. ಇವಾಗ ಜಸ್ಟ್ ಕ್ಲೀನಿಂಗ್ ಬಟ್ಟೆಯಲ್ಲಿ ಹಂಗೆ ಒರೆಸ್ಬಿಟ್ರೆ ಸಾಕು. ಆ್ಯಕ್ಚುಲಿ ಬೇರೆ ಆಮೇಲೆ ಬೇಕಾದ್ರೆ ನೀವು ಫುಲ್ ಎಲ್ಲ ಮಾಡೋ ಥರ ಇದ್ದಿದ್ರೆ ನಾವು ವಾಶು ಮಾಡ್ಬೋದು ಅಲ್ವಾ? ಅಲ್ಲೆಲ್ಲ ನೀರು ಹೋಗುತ್ತಲ್ಲ, ಅದಕ್ಕೋಸ್ಕರ ಜಸ್ಟ್ ನೀವು ಈ ಥರ ನೋಡಿ, ಅಲ್ಲೇ ಈ ಗಲೀಜೆಲ್ಲ ಹೋಗೋದೆಲ್ಲ ಕಾಣ್ತಾ ಇದೆ ನೋಡಿ ಅಲ್ಲಿ. ನೋಡಿ ಹೆಂಗೆ ಹೋಗ್ತಾ ಇದೆ ವೀಕ್ಷಕರೇ, ನೋಡ್ಬೋದು. ವಾ, ಇಲ್ಲಿ ನೋಡಿ ಎಷ್ಟು ಕೊಳೆ ಇದೆ ಇದರಲ್ಲಿ. ಒಬ್ಬ ಫಸ್ಟ್ ಟೈಮ್ ಮಾತ್ರ ಇಷ್ಟು ಕಷ್ಟಪಡಬೇಕು. ನೆಕ್ಸ್ಟ್ ಟೈಮಿಂದ ನೀವೇನು ಮಾಡ್ಬೋದು, ಅದನ್ನು ನೀವು ಮಾಪ್ ಮಾಡ್ತೀರಲ್ಲ, ಹೌದು, ಅದರಲ್ಲಿ 2 ಮುಚ್ಚಲ ಇದು ಹಾಕ್ಬಿಟ್ಟು, ಕೆಮಿಕಲ್ ಹಾಕ್ಬಿಟ್ಟು ನೀವು ನಾರ್ಮಲ್ ಆಗಿ ಹೆಂಗ್ ಇದು ಮಾಡ್ತೀರೋ ಅದೇ ತರನೇ ಮಾಡ್ಕೊಳ್ಬಹುದು. ನೋಡಿ, ಡ್ರೈ ಆದ್ರೂ ನೀಟಾಗಿ ಕಾಣಿಸ್ತಾ ಇದೆ ಎಷ್ಟೊಂದು. ಇವಾಗ ನೋಡಿ, ಇದು ನಾರ್ಮಲ್ ಆಗಿ ಕಿಚನ್ ಇದ್ದಿದ್ದು ಖಾಲಿ ಮಾಡಿ ಹೋಗಿದ್ದಾರೆ. ಓಕೆ, ಇವಾಗ ನೋಡಿ ಆಯಿಲ್, ಎಣ್ಣೆ ಜಿಡ್ಡು ಹಿಂಗಿದೆ ನೋಡಿ ಸರ್, ನೋಡಿ ಅಂತ ಇದೆ ನೋಡಿ. ಕರೆಕ್ಟ್ ಸರ್, ಇದು ನೋಡಿ ಹೋಗುತ್ತೆ ಸರ್. ಇದನ್ನ ಮಾಡ್ಬಿಡೋಣ, ಇವಾಗ ಮಾಡ್ಸೋಣ ನಮ್ಮ ಸರ್ ಹತ್ರ. ಖಂಡಿತವಾಗಿ ಮಾಡ್ಬಿಡೋಣ ವೀಕ್ಷಕರೇ. ನೋಡಿ, ಇವರಿಗೆ ಇಲ್ಲಿಂದ ಅರ್ಧ ಮಾಡಕ್ ಕೇಳೋಣ, ಅರ್ಧ ಹಂಗೆ ಇರಲಿ. ಸೊ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು. ಸರ್ ಸ್ಟಾರ್ಟ್ ಮಾಡಿ ಸರ್. ವೀಕ್ಷಕರೇ ನೋಡ್ಬೋದು. ಸೊ ಅರ್ಧದಿಂದ ಆ ಕಡೆ ಸರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನೀವು ಅಲ್ಲಿ ಹಳೇದು ಹೆಂಗಿತ್ತು ಇಲ್ಲಿದೆ ನೋಡಿ ವೀಕ್ಷಕರೇ, ನೋಡ್ತಾ ಇದ್ದೀರಾ? ನಾನೇ ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇದು ಮುಂಚೆ ಇದ್ದಿದ್ದು. ಸೊ ಆಲ್ಮೋಸ್ಟ್ ಇಲ್ಲಿ ಕ್ಲೀನ್ ಆಗಿದೆ. ಸ್ವಿಚ್ ಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಬೋದು. ಹೌದು, ಸ್ವಿಚ್ ಬೋರ್ಡ್ ಕೂಡ ಮಾಡ್ಬೋದು. ಇವಾಗ ಬಂದ್ಬಿಟ್ಟು ಇದು ನೋಡಿ, ಇದು ಹೋಟೆಲ್, ಇದು ಒಂದು ಹೋಟೆಲ್ ಅಲ್ವಾ ಇದು? ಹೋಟೆಲ್ ಊಟ ಮಾಡ್ತಾ ಇದ್ದಾರೆ. ಓಕೆ, ಇದು ರೆಗ್ಯುಲರ್ ಡೈಲಿ ಯೂಸ್ ಮಾಡಿದ್ದು ಹೆಂಗಿಟ್ಟಿದೆ ನೋಡಿ. ಈ ತರ ಇದ್ರೆ ಊಟ ಮಾಡೋರಿಗೆ ಹೆಲ್ತ್ ಇಶ್ಯೂಸ್ ಇದು ಹೆಂಗೆ ಬರುತ್ತೆ. ಕರೆಕ್ಟ್, ಇಷ್ಟೆಲ್ಲ ಇಶ್ಯೂ ಇರುತ್ತೆ ಈ ಸೈಡಲ್ಲಿ ನೋಡಿ. ಇದೆಲ್ಲ ಹೌದು ಸರ್, ಇಷ್ಟು ಇದಾಗಿದೆ. ಸೊ ಇದನ್ನ ಕೂಡ ಜಸ್ಟ್ ಸಿಂಪಲ್ ಆಗಿ ಬೇಗ ಕ್ಲೀನ್ ಮಾಡಿ
ಎಷ್ಟು ನೀಟಾಗಿ ಮಾಡಿ ತೋರಿಸ್ತೀವಿ ಅಂತ ನಿಮಗೆ ಡೆಮೋ ತೋರಿಸ್ತೀವಿ. ಸ್ಟಾರ್ಟ್ ಮಾಡಿ ಸರ್ ನೀವು. ಓಕೆ ಸ್ಟಾರ್ಟ್. ಇವಾಗ ಆಗ್ತಾ ಇದಾರಲ್ವ ಸರ್ ಇದನ್ನ? ಹೌದು, ಇವಾಗ ನೋಡಿ ಇದು ಸೊಲ್ಯೂಷನ್. ಅದನ್ನೇ ತಿರ್ಗಾ ನಾವು ಆವಾಗ ಯಾವಾಗ ಇದು ಯೂಸ್ ಮಾಡಿದ್ವಲ್ಲ ಹೌದು ಕ್ಲಾಸೆಟ್ಗೆ, ಇದಕ್ಕೆ ಅದರಲ್ಲೇ ಎಣ್ಣೆ ಜಿಡ್ಡು ಹೋಗುತ್ತೆ ಅಂತ ಹೇಳಿದ್ರಲ್ಲ, ಹೌದು. ಇವಾಗ ನೋಡಿ ಅದನ್ನೇ ನಾವು ಮಾಡಿ ತೋರಿಸ್ತೀವಿ ಅಷ್ಟೇ ಅಲ್ವಾ? ಅರ್ಧ ಮಾಡಿ ಸರ್, ಆಫ್ ಮಾತ್ರ ಮಾಡ್ಬಿಡಿ. ಅರ್ಧ ಮಾಡಿ ನಿಮಗೆ ಡಿಫ್ರೆನ್ಸ್ ತೋರಿಸ್ಬಿಡೋಣ ವೀಕ್ಷಕರಿಗೆ ಹೆಂಗಾಗತ್ತೆ, ಎಷ್ಟು ಕ್ಲೀನ್ ಅಂತ ನೋಡಿ. ಹೆಂಗ್ ಬಿಡ್ತಾ ಇದೆ ಎಣ್ಣೆ ಜಿಡ್ಡು ಸರ್. ಆಗಿದೆಯಲ್ಲ ಇವಾಗ ನೋಡಿ ಸರ್, ಹಂಗೆ ಹೆಂಗಿದ್ರದು ಹೆಂಗೆ ಚೇಂಜ್ ಮಾಡಿದ್ದಾರೆ, ಹೆಂಗೆ ಚೇಂಜ್ ಮಾಡಿದ್ದಾರೆ ವೀಕ್ಷಕರೇ. ನಿಮಗೆ ನಾವು ಇಲ್ಲಿ ಡಿಫ್ರೆನ್ಸ್ ತೋರಿಸಲೇಬೇಕು. ಸೊ ಇಲ್ಲಿದೆ ಅಲ್ಲ, ಇದೇ ನಮ್ಮದು ಮೇನ್ ಐಟಮ್ಸ್ ಅಂತ ಹೇಳ್ಬೋದು. ಇದರಿಂದನೇ ನೋಡಿ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬೋದು. ಹೋಟೆಲ್ ಅವರೆಲ್ಲ ದೀಪಾವಳಿಗೆ ಒಂದ್ಸತಿ ಕ್ಲೀನ್ ಮಾಡ್ತಾರೆ ಸರ್ ಇದು. ಇಲ್ಲ, ಇಲ್ಲಿ ನಾವು ಮನೆ ಹೆಲ್ತ್ ಇಶ್ಯೂ ಮಾಡ್ತೀವಿ, ಆಚೆ ಬಂದು ನಾವು ಊಟ ಮಾಡ್ತೀವಿ. ಇಂಥ ಜಾಗದಲ್ಲಿ ಹಿಂಗೆ ಮಾಡಿದ್ರೆ ಇದರಲ್ಲಿ ನಾವು ಮಾಡಿದ್ರೆ ಹೆಂಗಿರುತ್ತೆ? ನಾವು ಇದನ್ನು ನೋಡಿ, ನಿಮ್ಗೆ ಕಷ್ಟಪಟ್ಟು ಮಾಡೋದು ಕೂಡ ಇಲ್ಲ, ಅದೇ ಸಿಂಪಲ್ ಆಗಿ ಮಾಡಿ 2 ನಿಮಿಷ ಮಾಡಿದ್ವಿ ನೋಡಿ ಹೆಂಗಿದ್ದು ಹೆಂಗಾಗಿದೆ ನೋಡಿ. ಇಲ್ಲಿ ಈ ಕಡೆ ಹಿಂಗಿದೆ ಆ್ಯಂಡ್ ನಮ್ಮ ಸಾರು ಈ ಕಡೆ ಕ್ಲೀನ್ ಮಾಡಿದ್ದಾರೆ ನೋಡಿ, ಈ ಕಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ನಾನು ನಿಮಗೆ ಡಿಫ್ರೆನ್ಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇನ್ಸೈಡ್ ನೋಡಿ ಈ ಥರ ಕ್ಲೀನ್ ಇದೆ, ಇಲ್ಲಿ ಇನ್ಸೈಡ್ ಹೆಂಗಿದೆ ನೋಡಿ. ಆ್ಯಂಡ್ ಇಲ್ಲಿ ಡಿಫ್ರೆನ್ಸ್ ನೋಡಿ, ಇಲ್ಲಿಂದ ಅರ್ಧ ಯಾವ ಥರ ಇದೆ, ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಎದುರುಗಡೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ, ಈ ಕಡೆ ಇನ್ನು ಆ ಥರನೇ ಇದೆ ಸರ್. ಆರಾಮಾಗಿ ಒಂದು ಅರ್ಧ ಗಂಟೆಲೆಲ್ಲ ಫುಲ್ ಕ್ಲೀನ್ ಮಾಡಿಬಿಡ್ಬೋದಲ್ವ ಸರ್ ಇದನ್ನು ಕಂಪ್ಲೀಟಾಗಿ? ಖಂಡಿತವಾಗಿ ಅರ್ಧ ಗಂಟೆಲಿ ಕ್ಲೀನ್ ಮಾಡಿಬಿಡ್ಬೋದು. ಯೂಶಲಿ ಏನಾಗುತ್ತೆ ಅಂದರೆ ಇದು ಹಂಚು ಒಳಗಡೆ ಇರುತ್ತೆ, ಜನರಿಗೆ ಗೊತ್ತೇ ಆಗಲ್ಲ ಒಳಗಡೆ ಇರೋದು. ನೋಡಿ ಇಲ್ಲಿ ಇವಾಗ ಹೆಂಗೆ ಗೊತ್ತಾಗ್ತದೆ ವೀಕ್ಷಕರೇ. ದಯವಿಟ್ಟು ಹೋಟೆಲ್ ನಡೆಸ್ತಾ ಇರೋರಿಗೆ ಒಂದೇ ರಿಕ್ವೆಸ್ಟು, ಜಸ್ಟ್ ಇದನ್ನು ಪರ್ಚೇಸ್ ಮಾಡಿ ಅರ್ಧ ಗಂಟೆಯಲ್ಲಿ ಕಂಪ್ಲೀಟಾಗಿ ಕ್ಲೀನಿಂಗ್ ಮಾಡಬಹುದು. ವೀಕ್ಷಕರೇ ನೋಡಿದ್ರಲ್ಲ, ನಮಗೆ ಎಲ್ಲ ರೀತಿಯ ಡೆಮೋನ ನಾವು ಇವಾಗ ತೋರಿಸ್ಕೊಂಬಂದ್ವಿ. ನೀವೇ ಇಲ್ಲಿ ಆಶ್ಚರ್ಯಚಕಿತರಾಗಿರ್ತೀರ, ಹೆಂಗಿದೆ ಸರ್ ಇದು, ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್ ಡೆಮೋ ಸೂಪರ್ ಆಗಿತ್ತು, ಅಮೇಝಿಂಗ್ ಪ್ರಾಡಕ್ಟು. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇರ್ತಾರೆ ಏನು ರೇಟು ಏನು ಕತೆ ಅಂತ. ಟಕ್ ಅಂತ ರೇಟ್ ಹೇಳ್ಕೊಂಬಂದ್ಬಿಡಿ ಸರ್ ಇವಾಗ. ಖಂಡಿತವಾಗಿ ಸರ್, ಇದು ನಾರ್ಮಲ್ ಆಗಿ ಮಾರ್ಕೆಟಲ್ಲಿ 300, 400, 500 ಅಂತಾರೆ. ಹೌದು, ಬರೀ 120 ರೂಪಾಯಿ. ಓನ್ಲಿ 120 ರೂಪಾಯಿ. ಬರೀ 120 ರೂಪಾಯಿ. 120 ರುಪೀಸ್. 120 ರುಪೀಸ್. ಏನು ಆಶ್ಚರ್ಯ ಸರ್, ಇದು 1 ಲೀಟರ್ ಅಲ್ವಾ ಇದು? 900 ml. ನೆಕ್ಸ್ಟ್ ಇದು ಟೈಲ್ಸ್ ಕ್ಲೀನರು. ಇದು ಟೈಲ್ಸ್ ಕ್ಲೀನರ್. ಅದು ಟೈಲ್ಸ್ ಕ್ಲೀನರ್. ಅದು ಟೈಲ್ಸ್ ಕ್ಲೀನರ್. ಇದು ಬಂದ್ಬಿಟ್ಟು ಅದೇ ಕ್ಲಾಸೆಟ್, ಇದು ಕಮೋಡು, ಕಮೋಡು ಇವೆಲ್ಲ ಕ್ಲೀನ್ ಮಾಡೋದು, ಟ್ಯಾಪ್ ಇದೆಲ್ಲ ಕ್ಲೀನ್ ಮಾಡೋದಲ್ಲ. ಇದೇ ತರ ನೀವು ಚಿಮ್ನಿ ಕ್ಲೀನ್ ಮಾಡ್ಬೋದು, ಕಿಚನ್ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಬೋದು, ಅದೆಲ್ಲ ಕ್ಲೀನ್ ಮಾಡ್ಬೋದು. ಇದು ಬಂದ್ಬಿಟ್ಟು 150 ರುಪೀಸ್. 150 ರುಪೀಸ್. 50 ರುಪೀಸ್ ಅಷ್ಟೇ. ಇದರಲ್ಲಿ ಏನಂದ್ರೆ 300 ml ಇದ್ರೂ ಇದನ್ನ ಬಂದ್ಬಿಟ್ಟು ನೀವು ಅಪ್ ಟು 5 ಇದನ್ನ ಬಂದ್ಬಿಟ್ಟು 5 ಲೀಟರ್ಸ್ ನೀರಿಗೆ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನೀವು ನಾರ್ಮಲ್ ಮನೇಲಿ ನಿಮ್ಗೆ ಆಲ್ಮೋಸ್ಟ್ 6 ತಿಂಗಳು ಬರುತ್ತೆ. 6 ತಿಂಗಳು ಬರುತ್ತೆ. 6 ತಿಂಗಳು ಡೈಲ್ಯೂಟ್ ಮಾಡ್ಬೋದು, ಇದನ್ನ ಡೈಲ್ಯೂಟ್ ಮಾಡ್ಬೋದು. ಇದನ್ನ ಫಸ್ಟೇ ಡೈಲ್ಯೂಟ್ ಮಾಡ್ಕೊಳ್ಬಾರ್ದು, ಯಾವಾಗ ಎಷ್ಟು ಬೇಕೋ ಅವಾಗ ಡೈಲ್ಯೂಟ್ ಮಾಡ್ಕೊಂಡು ಅವಾಗ ಹಾಕೊಬೇಕು. ಅವಾಗ ತೋರಿಸಿದ್ರಿ ನೀವು ಕೂಡ ಅಲ್ವಾ? ಅವಾಗ ಹೆಂಗ್ ಮಾಡ್ಬೇಕೋ, ಎಷ್ಟು ಬೇಕೋ ಅವಾಗ ಡೈಲ್ಯೂಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಬೇಕಾದ್ರೆ ನೀವು ಒಂದು ಸ್ಪ್ರೇ ಬಾಟಲ್ ಕೂಡ ಹಾಕೊಂಡು ಅವಾಗ ಜಸ್ಟ್ ಸ್ಪ್ರೇ ಮಾಡ್ಕೊಂಡೆ ಉಚ್ಕೊಂಡು ಕೂಡ ಹೋಗ್ಬೋದು. 150. ಫೈನಲ್ ಆಗಿ ಮೆಟಲ್ ಕ್ಲೀನರ್. ಸರ್ ಇದು ಇಂಡಿಯಾಲೇ ನನಗೆ ಗೊತ್ತಿದ್ದಷ್ಟು ಅದೇ ನಾನು ಹೇಳಿದಲ್ಲ, ಯಾರ ಹತ್ರನೂ ಇವಾಗ ಸದ್ಯಕ್ಕಂತೂ ನಾ ಮಾರ್ಕೆಟಲ್ಲಿ ನೋಡಿಲ್ಲ. ಸ್ಪೆಷಲ್ ಪ್ರೈಸ್ ಇಡ್ಬೋದು ಯಾಕಂದರೆ ಡಿಮ್ಯಾಂಡ್ ಇದೆ ಅಂತ. ಬಟ್ ಇದು ಜಸ್ಟ್ 99 ರುಪೀಸ್. ಓನ್ಲಿ 99 ರುಪೀಸ್. ಓನ್ಲಿ 99 ರುಪೀಸ್. ನೀವು ನೋಡಿದ್ರಲ್ಲ, ನಾವು ದೀಪ ಇಲ್ಲೇ ನೋಡಿದ್ರಲ್ಲ ನೀವು, 99 ರುಪೀಸ್. 99 ರುಪೀಸ್ಗೆ ಏನು ಸಿಗ್ತಾ ಇದೆ? ಇಂಥ ಒಂದು ಬಾಟ್ಲಲ್ಲಿ ಇಂಥ ಒಂದು 20-25 ಪಾತ್ರೆನ ಕ್ಲೀನ್ ಮಾಡ್ಬೋದು. ಅದೇ ಥರ ಈ ದೀಪನೂ 20-25 ದೀಪ ಈಸಿಯಾಗಿ ಇಷ್ಟೇ 99 ರುಪೀಸಲ್ಲಿ 99 ರುಪೀಸ್. ನೀವು ಪಾಲಿಶ್ ಕೊಡೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ಪಾಲಿಶ್ ಕೊಟ್ಟರೆ ಇದಕ್ಕೆ 500 ರೂಪಾಯಿ ಏನೋ ತೊಗೊತಾರೆ, ಬೇಕಾಗಿಲ್ಲ. 100 ರೂಪಾಯಿ, 99 ರುಪೀಸ್ ಅಷ್ಟೇ. 99 ರುಪೀಸ್ ಕೊಟ್ಟರೆ ಈ ಥರ 25 ನಿಮ್ಮ ಮನೇಲೇ ಕೂತ್ಕೊಂಡು ಮಾಡ್ಬೋದು. ವಾವ್ ಸರ್, ಪ್ರೈಸ್ ಅಂತೂ ಅಮೇಝಿಂಗ್ ಹಂಗೆ ಹೇಳಿದ್ರೆ ವೀಕ್ಷಕರೇ. ನಿಮಗೆ ಇದು 120 ರುಪೀಸ್, ಇದು 150 ರುಪೀಸ್, ಇದು ಓನ್ಲಿ 99 ರುಪೀಸ್. ಸರ್ ಇದು ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಮಾಡೋಕ್ಕಾಗತ್ತಾ? ಖಂಡಿತವಾಗಿ ಮಾಡ್ಕೊಡ್ತೀರಾ? ಖಂಡಿತವಾಗಿ. ಮನೆ ಬಾಗಿಲಿ ಬೇಕಾದ್ರೆ ಮುಟ್ಸ್ಕೊಡ್ತೀರಾ? ಮನೆ ಬಾಗಿಲು ಎಲ್ಲ ಕಾಂಬೋ, ಯಾರಾದ್ರೂ ಕಾಂಬೋ ಬೇಕು ಅಂತಂದ್ರೆ ಹಂಗೆ ಪ್ಯಾಕ್ ಮಾಡಿ ಕಳ್ಸ್ಕೊಡಕ್ಕಾಗತ್ತೆ? ಎಲ್ಲ ಮಾಡ್ತೀವಿ. ಕೆಲವರು ಏನು ಇದು 2 ಬೇಕು, ಇದು ಒಂದು ಬೇಕು ಅಂತಾರೆ. ಯಾವ ಥರ ಕಾಂಬಿನೇಷನಲ್ಲಿ ಎಷ್ಟು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು. ಇವತ್ತು ನೀವು ಆರ್ಡರ್ ಮಾಡಿದ್ರೆ ವಿದಿನ್ 2 days ಅಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆಗುತ್ತೆ. ಅನ್ಲೆಸ್ ತುಂಬಾ ರಿಮೋಟ್ ಏರಿಯಾ ಇದ್ರೆ ಒಂದು ಮೇ ಬಿ ಎಕ್ಸ್ಟ್ರಾ 1 day ಆಗ್ಬೋದು.
ಇಲ್ಲಾಂದ್ರೆ ವಿದಿನ್ 2 days ಅಲ್ಲಿ ನಿಮಗೆ ಕಳ್ಸಿಕೊಟ್ಬಿಡ್ತೀರಾ? ಇಲ್ಲ ಬೆಂಗಳೂರಲ್ಲಿ ಅಂತಂದ್ರೆ ಪೋರ್ಟರ್ ಎಲ್ಲ ಮಾಡ್ಬಿಡ್ತೀರಲ್ಲ, ಡನ್ಜೋ ಪೋರ್ಟರ್ ಮಾಡಿ ಪೋರ್ಟ್ರಲ್ಲಿ ಮಾಡ್ತೀವಿ, ಹೆಂಗ್ ಬೇಕಾದ್ರೂ ಕಳ್ಸಿಕೊಡ್ತೀರಾ. ಬಟ್ ಪೇಮೆಂಟ್ ಮಾಡ್ಬೇಕಲ್ವಾ ನಿಮ್ಗೆ? ಫಸ್ಟ್ ಪೇಮೆಂಟ್ ಮಾಡ್ಬಿಡ್ಬೇಕು. ಹೌದು, ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡ್ಬಿಟ್ರೆ ಸೊ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ, ಹೆಂಗಪ್ಪ ಇವರಿಗೆ ಪೇಮೆಂಟ್ ಮಾಡೋದು ಏನ್ ಕತೆ ಅಂತ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಇವರ ಆಫೀಸ್ ನೋಡಿದ್ದೀನಿ, ಇವರು ಮಾಡೋ ಜಾಗ ನೋಡಿದ್ದೀನಿ. ಸರ್ ಕೂಡ ನನಗೆ ಮುಂಚೆಯಿಂದನೂ ಕೂಡ ಪರಿಚಯ ಮಾಡ್ಕೊಂಡಿದ್ದಾರೆ. ಒಂದು ಮಂತಿಂದ ನಾವು ಮಾತಾಡ್ತಾ ಇದ್ದೀವಿ, ಇವ್ರ ಪ್ರಾಡಕ್ಟ್ಗಳನ್ನು ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ಪೇಮೆಂಟ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ, ನಂಬಿಕೆಯಿಂದ ಪೇಮೆಂಟ್ ಮಾಡ್ಬೋದು. ಆ್ಯಂಡ್ ಕಮ್ಮಿ ಪೇಮೆಂಟು 100, 200, 300, 500 ರೂಪಾಯಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಗಳನ್ನು ತರಿಸ್ಕೊತೀರಾ. ಸರ್ ಯಾರಾದರೂ ರೀಸೇಲ್ ಮಾಡಬೇಕು, ಡೀಲರ್ಶಿಪ್ ಬೇಕು ಅಂತಂದರೆ ಅವರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಸರ್? ಎಷ್ಟು ಪೇಮೆಂಟ್ ಮಾಡಬೇಕು, ಎಷ್ಟು ಮಿನಿಮಮ್ ಪ್ರಾಡಕ್ಟನ್ನು ತರಿಸ್ಕೊಬೇಕು, ಆ್ಯಂಡ್ ಬೆಸ್ಟ್ ಪ್ರೈಸ್ ಹಾಕ್ಕೊಡ್ತೀರಾ? ಖಂಡಿತವಾಗಿ ಅದು ಆ ಥರ ಯಾರಾದರೂ ಮಾಡೋರು ಇದ್ದರೆ ಖಂಡಿತವಾಗಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರೂ ನಮಗೂ ಎಲ್ಲ ಜಾಗಕ್ಕೂ ಇದು ಸೇರಬೇಕು ಅನ್ನೋ ಅಭಿಪ್ರಾಯ ನಮಗೂ ಇದೆ. ಸೊ ಖಂಡಿತವಾಗಿ ಮಾಡ್ಬೋದು. ಅದಕ್ಕೆ ಸ್ಪೆಷಲ್ ಪ್ರೈಸ್ ಅಂತೂ ಖಂಡಿತವಾಗಿದೆ. ಅದು ಏನು ಪ್ರೈಸ್ ಅಂತ, ಏನು ಕ್ವಾಂಟಿಟಿ, ಯಾವ ಜಾಗದಿಂದ ಹೆಂಗೆ ಮಾಡ್ತಿರೋ ಅದ್ರ ಪ್ರಕಾರ ನಾವು ಡಿಪೆಂಡ್ ಮಾಡಿ ನಾವು ಕೊಡ್ತೀವಿ, ಮಾತಾಡ್ತೀರಾ. ಆದರೆ ಯಾರಾದರೂ ಇಂಡಿವಿಜುವಲ್ ಲೇಡೀಸ್ ಆಗಿರಲಿ, ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಬರೋರು ಇರಲಿ, ಈ ಕೋವಿಡ್ ಟೈಮಲ್ಲಿ ತುಂಬ ಜನ ಕೆಲಸ ಎಲ್ಲ ಹೋಗಿ ತುಂಬ ಕಷ್ಟದಲ್ಲಿ ಇದ್ದವರೆಲ್ಲ ಇದ್ದಾರೆ, ಅವ್ರು ತಿರ್ಗಾ ಇನ್ನೂವರೆಗೂ ರಿಕವರ್ ಆಗಕ್ಕಾಗ್ತದೆ. ಅಂಥವ್ರು ಯಾರಾದರೂ ಮಾಡಬೇಕಾದ್ರೆ ನಿಮ್ಗಂತೂ ಸ್ಪೆಷಲ್ ಪ್ರೈಸು. ಅದೇ ಥರ ಎಲ್ಲರಿಗೂ ಒಂದು ಅಷ್ಟು ಅಮೌಂಟಲ್ಲೇ ನೀವು ತಗೊಳ್ಬೇಕು ಅಂತಿದ್ರೆ ನೀವು ವೆರಿ ಇಷ್ಟೇ ಕಮ್ಮಿ ಅಮೌಂಟಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಕಡಿಮೆ ಬಂಡವಾಳದಲ್ಲಿ, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿಯಲ್ಲಿ ಮಾಡ್ಕೊಡ್ತೀವಿ. ಆ ಥರ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಕಮ್ಮಿಯಲ್ಲಿ ಅವ್ರು ಬಿಸ್ನೆಸ್ ಮಾಡಿ. ಅದಕ್ಕೆ ನಾವು ಏನು ಬೇಕೋ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನಿಮ್ಗೆ ಇಲ್ಲಿಂದ ಬ್ಯಾನರ್ಸ್ ಥರ ಬೇಕಾ, ಇದು ಬೇಕಾ, ನಿಮ್ಗೆ ಬೇರೆ ಏನು ಸಪೋರ್ಟ್ ಬೇಕಾ ಅದನ್ನು ನಾವು ಮಾಡ್ತೀವಿ. ಓಕೆ, ಈ ಥರ ಬ್ಯಾನರ್ ಬೇಕಂದ್ರೆ ಕಳ್ಸಕ್ಕಾಗತ್ತಲ್ವಾ? ಖಂಡಿತ ಇದು ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಎಲ್ಲಾದ್ರೂ ಅಂಗಡಿಯಲ್ಲಿ ಎಲ್ಲಾದ್ರೂ ಮಾಡ್ಬೇಕಂದ್ರೆ ಅವ್ರು ಬೋರ್ಡ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಎಲ್ಲ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ ಇದಕ್ಕೆ ನಾವು ಮಾಡ್ಕೊಡ್ತೀರಾ. ಸೊ ವೀಕ್ಷಕರೇ, ನಾನು ಹೇಳೋದೊಂದೇ, ನಿಮ್ಮ ಮನೆಗೆ ಬೇಕಾ ಪರ್ಚೇಸ್ ಮಾಡಿ. ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ನಿಮಗೆ ಕ್ಲೆನ್ಸೋ ಪ್ರಾಡಕ್ಟ್ ಕಡೆಯಿಂದ ನಮ್ಮ ವೆಂಕಟೇಶ್ ಸರ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಿಮಗೆ ಎಲ್ಲ ರೀತಿಯ ಬೆಂಬಲವನ್ನು ಜೊತೆಯಲ್ಲಿ ಯಾವ ರೀತಿ ಮಾಡಬೇಕು, ಏನು ರೀತಿ ಡೆಮೋ ಕೊಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಸ್ಪೆಷಲ್ ಮಾರ್ಜಿನ್ ಅಂತೂ ನಿಮಗೆ ಇದ್ದೇ ಇರುತ್ತೆ. ಸೊ ಆದ್ದರಿಂದ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ, ಅತ್ಯುತ್ತಮವಾದ ಬಿಸ್ನೆಸ್ ಮಾಡ್ಬೋದು. ನಿಮ್ಮ ಮನೆಗೆ ಕ್ಲೀನ್ ಮಾಡೋದಕ್ಕೆ ಆರೋಗ್ಯವಾಗಿರಬೇಕಾ ಈ ಪ್ರಾಡಕ್ಟ್ಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದು. ಸರ್, ನಮ್ಮ ವೀಕ್ಷಕರಿಗೆ, ಕರ್ನಾಟಕವರ ವೀಕ್ಷಕರಿಗೆ ಸ್ಪೆಷಲ್ ಪ್ರೈಸ್ ಇರುತ್ತಲ್ವಾ? ಡಿಸ್ಕೌಂಟ್ ಸೆಟ್ ಅಂತೂ ಇರುತ್ತೆ. ಖಂಡಿತವಾಗಿ ಸರ್, ನೀವು ಕೇಳಿದ ಮೇಲೆ ನಾವು ಇಲ್ಲ ಅಂತ ಖಂಡಿತವಾಗಿ ಮಾಡ್ಕೊಡ್ತೀರಾ. ಸ್ವಲ್ಪ ಜಾಸ್ತಿ ಬಲ್ಕ್ ತೊಗೊಂಡ್ರೆ ಅಪಾರ್ಟ್ಮೆಂಟ್ ಅವರು, ಪಿ ಜಿ ಅವರು, ಹಾಸ್ಟೆಲ್ ಅವರು, ಹೋಟೆಲ್ ಅವರು, ಅಥವಾ ನಿಮ್ಮ ಏರಿಯಾದವರೆಲ್ಲ ಸೇರಿಬಿಟ್ಟು ತೊಗೊತಾ ಇದ್ದಾರೆ ಅಂತಂದರೆ ಬಲ್ಕಾಗಿ ಒಂದು ಕಾರ್ಟನ್ ಬಾಕ್ಸ್ ಆರ್ಡರ್ ಮಾಡಿದ್ರೆ ನಮ್ಮ ಸರ್ ಕಡೆಯಿಂದ ಕರ್ನಾಟಕವರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸರ್? ಖಂಡಿತವಾಗಿ ಅವರು ನಿಮ್ಮನ್ನ ರೆಫರ್ ಮಾಡಿಬಿಟ್ಟು ನಿಮ್ಮ ಹೆಸರಲ್ಲಿ ಮಾಡಿ ನಾವು ಈ ಥರ ಬೇಸ್ಡ್ ಆನ್ ಇದು ಅಂತ ನಾನು ರೆಫರ್ ಮಾಡಿ ಕಳಿಸ್ಲಿ, ಅವ್ರಿಗೆ ಸ್ಪೆಷಲ್ ಪ್ರೈಸ್ ಖಂಡಿತವಾಗಿ ಇದ್ದೇ ಇರುತ್ತೆ. ಫೈನಲ್ ಆಗಿ ಒಂದೇ ಕ್ವಶನ್ ಕೇಳ್ತೀನಿ, ಇವುಗಳಿಗೆ ಎಕ್ಸ್ಪೈರಿ ಅಂತ ಏನಾದರೂ ಇದೆಯಾ? ಖಂಡಿತವಾಗಿ ಎಕ್ಸ್ಪೈರಿ ಅಂದ್ರೆ ನಾವು ಇದುವರೆಗೂ ನಾವು ಮಾಡಿ 2 years ಇಂದ ಇದೀವಿ. 2 years ಅಂತೂ 100% ಇದೆ. 2 ವರ್ಷ 100% ನಾವು ಕೊಡ್ತೀವಿ. ಓಕೆ, ಅದ್ರ ಮೇಲೆ ಕೂಡ ಅನದರ್ 1 or 2 years ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಬಟ್ ವಿ ರೆಕಮೆಂಡ್ 2 years. ಬಟ್ 2 years ತನಕ ಇದಿರೋದಿಲ್ಲ ಬಿಡಿ, ಎಲ್ಲ ಖಾಲಿ ಮಾಡಿರ್ತಾರೆ. ಖಾಲಿ ಮಾಡಿ ಸೊ 2 ವರ್ಷ ಅಂತೂ ಎಕ್ಸ್ಪೈರಿ ಇಲ್ಲ, ಅಂತೂ 2 years ಗಂತೂ ಅದ್ರ ಮೇಲೆ 2 years ಯೂಸ್ ಮಾಡಬಹುದು. ಅದ್ರ ಮೇಲೆ ಕೂಡ 2 years ಯೂಸ್ ಮಾಡಬಹುದು. ಏನು ಆಗಲ್ಲ, ಅದು ನಾರ್ಮಲ್ ಇದೆ, ಅದು ಏನು ಆಗಲ್ಲ. ಬಟ್ ಆದ್ರೂ ನಾವಂತ 2 years ಅಂತ 100% ನಾವು ಹೇಳ್ತೀವಿ. 2 years ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ಇಶ್ಯೂ ಆಗಲ್ಲ. ಓಕೆ ಸರ್, ಇವಾಗ ಸ್ಕ್ರೀನ್ ಮೇಲೆ ನಿಮ್ ನಂಬರ್ ಕೊಟ್ಟಿರ್ತೀನಿ. ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು ಹೇಳಿ ಸರ್ ನಮಗೆ? ಸರ್ ವಾಟ್ಸ್ಆಪ್ ಅಂದ್ರೆ 24/7 ನೀವು ಯಾವಾಗ ಅದೇ ತರ ನೀವು ಈವನ್ ಕಾಲ್ಸ್ ಎಲ್ಲ ಕೂಡ ಮೋಸ್ಟ್ಲಿ ಕಾಲಿಂಗ್ ಅವರ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆಫೀಸ್ ಅವರ್ಸ್ ಅಲ್ಲಿ ಮಾಡ್ಬೋದು. ಸ್ವಲ್ಪ ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ. ಅದಕ್ಕೆ ನೈಟ್ 1 ಗಂಟೆ 2 ಗಂಟೆಗೆ ಅಷ್ಟು ಮಾಡದೆ ನೀವು ನೈಟ್ 10 ಗಂಟೆ 11 ಗಂಟೆವರೆಗೂ ಮಾಡಿದ್ರು ಮಾಡ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಮಾಡಿದ್ರು ನಾವು ತೆಗಿತೀವಿ, ಮಾಡ್ತೀವಿ. ಬೈ ಚಾನ್ಸ್ ನಾವು ಏನಾದರೂ ತಗೊಳಕ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಕಾಲ್ಗೆ ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ. ಇಲ್ಲ ಅಂದ್ರೆ ನೀವು ದಯವಿಟ್ಟು ನನ್ಗೆ ವಾಟ್ಸಪ್ ಮೆಸೇಜ್ ಕಳಿಸ್ಬಿಡಿ, ನಿಮ್ಮ ಲೊಕೇಶನ್, ನಿಮ್ಮ ಏರಿಯಾ, ನಿಮ್ಮ ಇದು ಕಳಿಸ್ಬಿಡಿ. ನಿಮ್ಗೆ ಇಮಿಡಿಯೇಟ್ ಆಗಿ ನಿಮ್ಮ ಐಟಮ್ ನಿಮ್ಮ ಹತ್ರ ಬಂದು ಸೇರ್ಬಿಡುತ್ತೆ, ಮನೆಗೆ ಬಂದು ಸೇರ್ಬಿಡುತ್ತೆ. ನಿಮ್ಗೆ ಈ ತರ ಈ ಟೈಮ್ ಒಳಗಡೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಆ ಟೈಮ್ ಒಳಗಡೆ ನಾವು ಇದು ಮಾಡಿ ಕೊಡ್ತೀರಾ. ಆ್ಯಂಡ್ ಇನ್ನೊಂದು, ಅಂಗಡಿಯವರಿದ್ರೆ, ಶಾಪ್ ಅವರಿದ್ರೆ ದಯವಿಟ್ಟು ನೀವು ಕೂಡ ಇದನ್ನ ಸೇಲ್ಸ್ ಮಾಡ್ಬೋದು, ಒಂದು ಒಳ್ಳೆ ಆದಾಯ ಗಳಿಸ್ಬೋದು. ಸರ್ ಹೇಳಿದ್ರು ರೀಸೆಲ್ಲರು, ಅದೇ ರೀತಿಯಲ್ಲಿ ಅಂಗಡಿಯವರು ಕೂಡ ಇದನ್ನ ಡಿಸ್ಪ್ಲೇ ಮಾಡ್ಬೋದು. ಈ ರೀತಿ ಬ್ಯಾನರ್ ಹಾಕೊಬೋದು, ಈಸಿಯಾಗಿ ಒಳ್ಳೆ ಸೇಲ್ಸನ್ನು ಮಾಡ್ಬೋದು. ಸರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂಗಡಿಯವರಿಗೆ ಯಾವ ರೀತಿ ಮುಟ್ಸೋದು, ಯಾವ ರೀತಿ ಇದಿರುತ್ತೆ, ಮಾರ್ಜಿನ್ ಇರುತ್ತೆ, ಪ್ರತಿಯೊಂದನ್ನು ಕೂಡ ತಿಳಿಸಿ ಕೊಡ್ತಾರೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಕ್ಲೀನಿಂಗ್ ಪ್ರಾಡಕ್ಟ್ ಅಂತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದಗಳು.